ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ಸದ್ದು ಮಾಡ್ತಾ ಇರುವ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಸಿಜೆಪಿ 2029 ಯೂಸರ್ ನೇಮ್ ಹೊಂದಿರುವ ಈ ಖಾತೆಗೆ ಹೋದಾಗ ಅಕೌಂಟ್ ವಿತ್ಹೆಲ್ಡ್ ಮಾಡಲಾಗಿದೆ ಅಂತ ತೋರಿಸಲಾಗುತ್ತೆ. ಸಿಜೆಪಿ 2029 ಹ್ಯಾಸ್ ಬೀನ್ ವಿತ್ಹೆಲ್ಡ್ ಇನ್ ರೆಸ್ಪಾನ್ಸ್ ಟು ಆ ಲೀಗಲ್ ಡಿಮಾಂಡ್ ಅಂತ ಕಾಣಿಸುತ್ತೆ. ಖಾತೆ ಆರಂಭವಾದ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಬೆಂಬಲ ಸಿಗ್ತಿರುವುದು ಅನುಮಾನಕ್ಕೂ ಕಾರಣವಾಗಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಟರ್ಕಿ, ಸೌದಿ ಅರೇಬಿಯಾದಲ್ಲಿರುವ ಜನ ಫಾಲೋ ಮಾಡ್ತಿರುವುದು ಬೆಳಕಿಗೆ ಬಂದಿದೆ. ಒಟ್ಟಿನಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪರ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣ ಈಗ ಕೇವಲ ಮನರಂಜನೆಯ ತಾಣವಾಗಿ ಉಳಿದಿಲ್ಲ, ಬದಲಾಗಿ ಸಂಚಲನ ಸೃಷ್ಟಿಸುವ ಮಾಧ್ಯಮವಾಗಿ ಬದಲಾಗಿದೆ. ಜನ್ಜಿಗಳ ನೆಚ್ಚಿನ ತಾಣವಾಗಿರುವ ಇನ್ಸ್ಟಾಗ್ರಾಂನಲ್ಲಂತೂ ನಿತ್ಯವೂ ಹೊಸ ವಿಷಯಗಳ ಹೊಸ ಟ್ರೆಂಡ್ಗಳೇ ಸೃಷ್ಟಿಯಾಗ್ತಾ ಇರುತ್ತೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ವಿಡಂಬನಾತ್ಮಕ ರಾಜಕೀಯ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರವಲ್ಲದೆ ದೇಶದಲ್ಲೂ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಈ ಪಕ್ಷ ಆರಂಭ ಆಗಿದೆ. ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಎನ್ನುವ ಅಡಿ ಬರಹ ಈ ಪಕ್ಷದಾಗಿದೆ. ಹಾಗಾದ್ರೆ ಈ ಪಕ್ಷ ಹುಟ್ಟಿಕೊಂಡಿದ್ದು ಹೇಗೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮೇ 16ರಂದು ಮಾತನಾಡುವ ವೇಳೆ ನಿರುದ್ಯೋಗಿ ಯುವ ಜನತೆ ಜಿರಳೆಗಳಿದ್ದಂತೆ ಅಂತ ಹೇಳಿದ್ರು. ಪದಾಂಕಿತ ಹಿರಿಯ ವಕೀಲ ಸ್ಥಾನ ಪಡೆಯಲು ವಕೀಲರೊಬ್ಬರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಸ್ಥಾನಕ್ಕಾಗಿ ಆ ವಕೀಲ ಅನುಸರಿಸಿದ ಮಾರ್ಗದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಕೆಲವು ಯುವಕರು ಜಿರಳೆಗಳಿದ್ದಂತೆ, ಅವರಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಲಭಿಸುವುದಿಲ್ಲ, ಅಂಥವರು ತಾವೇ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಇತರೆ ಕಾರ್ಯಕರ್ತರಾಗಿ ಸಮಾಜದ ಎಲ್ಲರ ಮೇಲೆ ದಾಳಿ ಮಾಡಲು ಆರಂಭಿಸ್ತಾರೆ ಅಂತ ಹೇಳಿದ್ರು. ಸಿಜೆಐ ಅವರ ಮಾತಿಗೆ ವಿರೋಧವಾಗಿ, ಹೌದು, ನಾವು ನಿರುದ್ಯೋಗಿಗಳೇ, ಸೋಮಾರಿಯೇ, ನಿರಂತರವಾಗಿ ಆನ್ಲೈನ್ನಲ್ಲಿ ಇರ್ತೇವೆ ಎನ್ನುವ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಖಾತೆ ತೆರೆಯಲಾಗಿದೆ. ಹಾಗಾದ್ರೆ ಇದನ್ನ ಆರಂಭಿಸಿದ್ದಾದ್ರೂ ಯಾರು? ಈ ಪಕ್ಷದ ವೆಬ್ಸೈಟ್ ಆರಂಭಿಸಿದವರು ಅಭಿಜಿತ್ ದಿಪ್ಕೆ. ವರದಿಗಳ ಪ್ರಕಾರ 30 ವರ್ಷದ ದಿಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ ವಿಭಾಗದ ವಿದ್ಯಾರ್ಥಿ. ಈ ಹಿಂದೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮ ತಂಡದೊಂದಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಅಭಿಜಿತ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಜೆಐ ಅವರ ಹೇಳಿಕೆಯನ್ನ ಖಂಡಿಸಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿಜೆಐ ಅವರು ಯುವ ಜನತೆಯನ್ನ ಟೀಕಿಸಿದ್ದಾರೆ ಎನ್ನುವ ಮಾಧ್ಯಮ ವರದಿಗಳು ನೋವುಂಟು ಮಾಡಿದೆ. ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕನಾಗಿ ನಾನು ಈ ಹೇಳಿಕೆಯನ್ನ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಸಿಜೆಪಿ ಪ್ರಣಾಳಿಕೆಯನ್ನು ತಯಾರಿಸಿದೆ. ಪಕ್ಷ ಭಾರತದ ಸಂವಿಧಾನದಲ್ಲಿ ದೃಢ ನಂಬಿಕೆಯನ್ನ ಹೊಂದಿದೆ. ಅದರ ಮೌಲ್ಯಗಳನ್ನ ರಕ್ಷಿಸುವುದಕ್ಕೆ ಕೆಲಸ ಮಾಡಲಿದೆ. ನಮ್ಮ ಪಕ್ಷ 5 ವಿಚಾರಗಳನ್ನ ಒಳಗೊಂಡ ಪ್ರಣಾಳಿಕೆಯನ್ನ ಹೊಂದಿದೆ ಅಂತ ಪಕ್ಷ ಹೇಳಿದೆ. ಒಂದು ವೇಳೆ ಸಿಜೆಪಿ ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನವನ್ನ ನೀಡಲಾಗುವುದು. ಸಂಸತ್ನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗುವುದು. ಪಕ್ಷಾಂತರದ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು 20 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಕಾನೂನುಬದ್ಧ ಮತ ಅಳಿಸುವಿಕೆ ಪ್ರಕರಣದಲ್ಲಿ ಯುಎಪಿಐ ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಬಂಧಿಸಲಾಗುವುದು. ಅಂಬಾನಿ ಮತ್ತು ಅದಾನಿ ಒಡೆತನದ ಎಲ್ಲ ಮಾಧ್ಯಮ ಸಂಸ್ಥೆಗಳ ಪರವಾನಗಿಗಳನ್ನ ರದ್ದುಗೊಳಿಸಲಾಗುವುದು ಎನ್ನುವ ಅಂಶಗಳನ್ನ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿದೆ.
ಕಾಕ್ರೋಚ್ ಜನತಾ ಪಕ್ಷ ಯುವ ಜನರ ಅಭಿಪ್ರಾಯಕ್ಕೆ ಮಣೆ ಹಾಕುತ್ತೆ. ಕಾಕ್ರೋಚ್ ಜನತಾ ಪಕ್ಷ ಭಾರತದ ಭವಿಷ್ಯವನ್ನ ನಿರ್ಧರಿಸುವ ಯುವ ಜನರ ವೇದಿಕೆ. ಪಕ್ಷ ಗಮನ ಹರಿಸಬೇಕಾದ ವಿಷಯಗಳು ಮತ್ತು ಯುವ ಜನರು ನೋಡಲು ಬಯಸುವ ಬದಲಾವಣೆಗಳ ಕುರಿತು ಯುವ ನಾಗರಿಕರಿಂದ ಸಲಹೆಗಳು, ಆಲೋಚನೆಗಳು, ಪ್ರತಿಕ್ರಿಯೆಗಳನ್ನು ಆಹ್ವಾನಿಸುವ ರಾಷ್ಟ್ರವ್ಯಾಪಿ ಉಪಕ್ರಮವನ್ನ ಸಿಜೆಪಿ ಪ್ರಾರಂಭಿಸಲಿದೆ ಅಂತ ಬರೆದುಕೊಳ್ಳಲಾಗಿದೆ. ಹೌದು, ಕೇವಲ ಒಂದು ವಿಡಂಬನಾತ್ಮಕ ರಾಜಕೀಯ ಚಳವಳಿಯಾಗಿ ಆರಂಭವಾದ ಕಾಕ್ರೋಚ್ ಜನತಾ ಪಾರ್ಟಿ ದೇಶದೆಲ್ಲೆಡೆ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕೇವಲ 5 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ 14 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ಗಳನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಯಾರು ಈ ಅಭಿಜಿತ್ ದೀಪ್ಗೆ? ರಾಜಕೀಯದಲ್ಲಿ ಯುವ ಪೀಳಿಗೆಗೆ ಹೆಚ್ಚಿನ ಆಸಕ್ತಿ ಇಲ್ಲ ಅನ್ನೋ ನಿರೂಪಣೆ ಇತ್ತು. ಆದರೆ ಕಳೆದ 4 ದಿನಗಳಲ್ಲಿ ಚಿತ್ರಣವೇ ಬದಲಾಗಿ ಬಿಟ್ಟಿದೆ. ಟ್ರೆಂಡಿಂಗ್ ರೀಲ್ಸ್ನಿಂದ ಹಿಡಿದು ದೈನಂದಿನ ಅಪ್ಡೇಟ್ಗಳವರೆಗೆ ರಾಜಕೀಯ ಹಠಾತ್ತಾಗಿ ಮುನ್ನೆಲೆಗೆ ಬಂದಿದೆ. ಇವೆಲ್ಲದಕ್ಕೂ ಪ್ರಮುಖ ಕಾರಣ 30 ವರ್ಷದ ವ್ಯಕ್ತಿ ಅಭಿಜಿತ್ ದೀಪ್ಗೆ. ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರು. ದೀಪ್ಗೆ ರಾಜಕೀಯ ಅಭಿಪ್ರಾಯದ ಮೇಲೆ ಡಿಜಿಟಲ್ ವೇದಿಕೆಗಳ ಪ್ರಭಾವ, ಸಾರ್ವಜನಿಕ ಸಂದೇಶ ರವಾನೆ, ನಿರೂಪಣೆ ನಿರ್ಮಾಣದಲ್ಲಿ ಪರಿಣಿತಿ ಹೊಂದಿರುವ ರಾಜಕೀಯ ಸಂವಹನ ತಂತ್ರಜ್ಞ. ಜೊತೆಗೆ ಪುಣೆಯಲ್ಲಿ ಪತ್ರಿಕೋದ್ಯಮದಲ್ಲಿ ತಮ್ಮ ಪದವಿ ಶಿಕ್ಷಣವನ್ನ ಪೂರ್ಣಗೊಳಿಸಿರುವ ಬಗ್ಗೆ ಮಾಹಿತಿ ಇದೆ.